ಕಾರ್ಟೂನ್ಗಳನ್ನು ನೋಡಿದ್ದಿರಲ್ಲ. ಈಗ ಯಾವುದು ನಡೀತಿದೆ ಗೊತ್ತಿಲ್ಲ. ನನಗೆ ಟಾಮ್ ಅಂಡ್ ಜೆರಿ ನೆನಪಿದೆ. ಅದು ನಿಂತಿರುತ್ತೆ, ಅದರ ಮೇಲೆ ಒಂದು ಸುತ್ತಿಗೆ ಬಂದು ಧಡೀಲ್ ಅಂತ ಬೀಳುತ್ತೆ ಮತ್ತು ಅದು ನೆಲಕ್ಕೆ ಜಜ್ಜಿ ಹೋಗಿಬಿಡುತ್ತೆ. 3 ಡೈಮೆನ್ಷನಲ್ದಿಂದ 2 ಡೈಮೆನ್ಷನಲ್ ಆಗಿಬಿಡುತ್ತೆ. ಮತ್ತೆ ನಿಧಾನವಾಗಿ ವಾಪಸ್ ಬರುತ್ತೆ. ನೀವು ಎಷ್ಟು ಜೋರಾಗಿ ನಗ್ತೀರಾ? ಆದ್ರೆ ಆ ಪಾಪದ ಪಾತ್ರಕ್ಕೆ ಎಷ್ಟು ಜೋರಾಗಿ ಏಟು ಬಿದ್ದಿರುತ್ತೋ ಯೋಚಿಸಿ. ಮತ್ತೆ ಹಿಂದಿನಿಂದ ಶಬ್ದಗಳು ಬರುತ್ತವೆ. ಏಟು ಬೀಳೋದು ಎಲ್ಲರಿಗೂ ಗೊತ್ತು, ಆದ್ರೆ ಏಟು ಬೀಳುವಿಕೆಯ ಸಾರವನ್ನ ಅರ್ಥ ಮಾಡಿಕೊಳ್ಳಲ್ಲ. ನಿಮ್ಮನ್ನ ನೀವೇ ಯಾಕೆ ಇಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೀರಿ? ಏಟು ಬೀಳುತ್ತಾ ನಗ್ತಾ ಹೋಗಿ. ಹೌದು, ಹಾಗೆ ಅಳುತ್ತಾ ನಗಬೇಕು. ಬೇರೆ ಯಾವುದೇ ದಾರಿ ಇಲ್ಲವೇ ಇಲ್ಲ. ಹೀಗೆ ಇರಬೇಕು. ಈಗ ಹೇಗೆ ಅಳುವ ಹಾಗೆ ಆಗ್ತಾ ಇದೆಯೋ, ಆಮೇಲೆ ನಗಿ, ಆಮೇಲೆ ಮತ್ತೆ ಅಳಿ, ಆಮೇಲೆ ಮತ್ತೆ ನಗಿ. ಹುಟ್ಟಿರೋದು ಏನಕ್ಕೆ? ಅದು ಏಟು ತಿನ್ನುವುದಕ್ಕೆ. ಸಮಸ್ಯೆ ಏನಂದ್ರೆ ಮಧ್ಯದಲ್ಲಿ ನೀವು ನಗೋದೇ ಇಲ್ಲ. ಕಣ್ಣೀರಿನ ನಡುವೆ ಬರುವಂತಹ ನಗುವೆ ಅತ್ಯಂತ ಉತ್ತಮ ಮುಗುಳು ನಗೆ. ಮಾಯೆಯನ್ನೇ ಕೂಡ ಸಂಪೂರ್ಣವಾಗಿ ಕೆರಳಿಸಿಬಿಡಿ. ಅವಳು ನಿಮ್ಮನ್ನ ಅಳಿಸೋದಕ್ಕೋಸ್ಕರ ಬಂದಿದ್ದಾಳೆ. ಅವಳು ಎಷ್ಟು ತೊಂದರೆ ಕೊಡ್ತಾಳೋ ಅಷ್ಟು ಏನು ಮಾಡಬೇಕು? ಹೇ